ನನ್ನ ಪ್ರೀತಿಯ ವೀಕ್ಷಕರೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕಣ್ರಮ್ಮ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಕಡೆಯಿಂದನೂ ನಮ್ಮ ಪ್ರೀತಿಯ ವೀಕ್ಷಕರೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲದ ಥರ ನಮ್ಮ ಜೀವನದಲ್ಲೂ ಸಹ ಸಿಹಿ ಕಹಿ ಕಷ್ಟ ಸುಖ ಇರುತ್ತಲ್ವಾ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮನಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಂತ ಬೇವು ಬೆಲ್ಲ ತಿಂದ್ಬಿಟ್ಟು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕಣ್ರಮ್ಮ. ಹೌದು ವೀಕ್ಷಕರೇ, ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಈ ಯುಗಾದಿ ಹಬ್ಬ ಅಂದರೆ ಎಲ್ರಿಗೂ ಒಂಥರ ಸಂತೋಷ, ಸಂಭ್ರಮ, ಸಡಗರ ನೋಡಿ. ನಮಗೂ ಸಹ ರಂಗೋಲಿ ಹಾಕಿದ್ದಾಯ್ತು, ಕಲರ್ ಹಾಕಿದ್ದಾಯ್ತು. ಇವಾಗ ತೋರಣ ಕಟ್ತಾ ಇದ್ದೀರಾ ನೀವು? ಕಟ್ತಾ ಇದ್ದೀನಿ ಲತಾ. ಇರ್ಲ ಲತಾ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಬಿಡಿ. ಅಮ್ಮ ಸ್ನಾನ ಮಾಡಿಸ್ತೇನಮ್ಮ ಮಕ್ಕಳಿಗೆ? ಕಣಮ್ಮ, ಹರಳೆಣ್ಣೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿದ್ದೀನಿ ನೋಡು. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ದೀನಿ. ಇದು ಹಾಕಿದ್ದೀನಿ ನಾನು, ಸಿಗೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ತಲೆಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿದ್ದೀನಿ ನೋಡಮ್ಮ. ಹೊಸ ಬಟ್ಟೆ ಹಾಕ್ಕೊತಾ ಇದ್ದಾರೆ ನೋಡು, ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಬಿಡು. ಸರಿ ಕಣಮ್ಮ, ನೀನು ರೆಡಿಯಾಗಿ ಹೋಗಮ್ಮ. ಸರಿ ಕಣಮ್ಮ. ಒಳಗಡೆ ಬಾಗಿಲ್ಗೂ ಕಟ್ಟಿದ್ರ ತೋರಣ? ಲತಾ, ಒಳಗಡೆ ಬಾಗಿಲ್ಗೂ ಆಮೇಲೆ ದೇವ್ರ ಮನೆ ಬಾಗಿಲ್ಗೂ ಎಲ್ಲದಕ್ಕೂ ಕಟ್ಟಿದ್ದೀನಿ ನೋಡು. ಎಲ್ಲ ಆಯ್ತು ಅವಾಗಲೇ. ನಮ್ದೇನು ಎಲ್ಲ ಆಯ್ತು ನೋಡು ಅವಾಗಲೇ. ನಿಮ್ಮದೇ ಇರೋದು, ಬೇಗ ಬೇಗ ಮಾಡ್ರಿ. ಓಹೋ, ನೀವು ನೋಡ್ರಿ ಹಂಗೆ ಹೇಳ್ತಿದ್ದೀರಾ. ನಮ್ದೇನು ಆಯ್ತು, ನಿಮ್ಮದೇ ಇರೋದು, ನೀವೇ ಬೇಗ ಬೇಗ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ. ನಿಮ್ದೇನು ಅಡುಗೆ ಮಾಡೋದಿಲ್ಲ, ಏನೂ ಇಲ್ಲ. ಅಡುಗೆ ಕೆಲಸ ಮಾಡೋಂಗಿಲ್ಲ, ಏನೂ ಇಲ್ಲ. ಮನೆ ಕೆಲಸ ಮಾಡೋಂಗಿಲ್ಲ, ಏನೂ ಇಲ್ಲ. ಬರೀ ಎದ್ದೊಳೋದು, ಆಮೇಲೆ ಸ್ನಾನ ಮಾಡ್ಕೊಳ್ಳೋದು, ಎಣ್ಣೆ ಹಚ್ಕೊಂಡು ರೆಡಿ ಆಗೋದು, ಹೊಸ ಬಟ್ಟೆ ಹಾಕ್ಕೊಂಡು. ನೀವೇನಾಗಲೇ ರೆಡಿ ಆಗಿಬಿಟ್ಟಿದ್ದೀರಾ ಹೊಸ ಬಟ್ಟೆ ಹಾಕ್ಕೊಂಡು. ನಮ್ದಿನ್ನೂ ಏನು ಕೆಲಸ ಆಗಿಲ್ಲ ನೋಡು. 4 ಗಂಟೆಗೆ ಎದ್ದಿದ್ರೂ ಸಹ ಅಡುಗೆ ಮಾಡೋದು, ಒಬ್ಬಟ್ಟು ಮಾಡೋದು, ಮನೆ ಕೆಲಸನೇ ಐತೆ ನಮಗೆ. ನೀವು 6 ಗಂಟೆಗೆ ಎದ್ದಿದ್ರು ಎಲ್ಲ ಕೆಲಸ ಮುಗಿಸಿದ್ದೀರಾ ನೋಡು. ನಿಮಗೇನು ಜಾಸ್ತಿ ಕೆಲಸ ಇರೋದಿಲ್ಲ, ಏನೂ ಇಲ್ಲ. ನಮಗೆ ಅಲ್ವಾ ಜಾಸ್ತಿ ಕೆಲಸ, ಹೆಣ್ಮಕ್ಳಿಗೆ ಹೆಂಗಸರಿಗೆ ಅಲ್ವಾ ಜಾಸ್ತಿ ಕೆಲಸ ಹಬ್ಬದ ಟೈಮ್ಗಳಲ್ಲಿ. ಸರಿ ಬಿಡಮ್ಮ, ಆಯಿತು, ಒಪ್ಕೋತೀನಿ. ನಿಮಗೆ ಜಾಸ್ತಿ ಕೆಲಸ, ನಮಗೆ ಸ್ವಲ್ಪ ಕಡಿಮೆ ಕೆಲಸ ಅಂದ್ಕೊಳ್ಳಿ. ಇವಾಗೇನು ಅದರಲ್ಲಿ ಏನೈತೆ? ಯಾರೋ ಒಬ್ರು ತೆಗೆದ್ರೆ ಆಯಿತು. ಹಬ್ಬದ ದಿನ ಯಾಕೆ ಜಗಳ ಅಲ್ವಾ? ಹೋಗೋಗು, ರೆಡಿ ಆಗೋಗು. ಅಮ್ಮ ನೀನು ಹೋಗಮ್ಮ ಸ್ನಾನಕ್ಕೆ ಫಸ್ಟು. ನಿಂದಾದ್ಮೇಲೆ ನಾನು ಹೋಗ್ತೀನಿ. ಬೇಗ ಹೋಗಮ್ಮ, ಟೈಮ್ ಆಗುತ್ತೆ. ಅಯ್ಯೋ ಯಾಕಮ್ಮ ಹಂಗೆ ಆತರ ಪಡ್ತೀಯ? ಆತ್ರದ್ಗೆ ಆಂಜನೇಯನ ಥರ ಆಡ್ತೀಯ ನೀನಂತೂ. ಈ ನಡುವೆನು ನಿಧಾನಕ್ಕೆ ಮಾಡಿದ್ರೆ ಆಯಿತು ಬಿಡು. ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ. ನಿಧಾನಕ್ಕೆ ಮಾಡ್ಕೊಂಡು ಹೋಗು. ಅಲ್ಲ ಕಣಮ್ಮ, ಹಂಗೆ ಹೇಳ್ತಾ ಇರಬೇಕು. ಬೇಗ ಬೇಗ ಮಾಡ್ರಿ, ಬೇಗ ಬೇಗ ಮಾಡ್ರಿ ಅಂತ ಹೇಳ್ತಾ ಇರಬೇಕು ನೋಡು. ಇಲ್ಲ ಅಂದರೆ ನಿಧಾನ ಮಾಡಿಬಿಡ್ತಾರೆ. ಸರಿ ಕಣಮ್ಮ, ನಾನು ಹೋಗ್ತೀನಿ ಹಂಗಾದ್ರೆ. ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀರಾ ಆವಾಗಲೇನು? ಹೌದು ಲತಾ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡು. ಅವಾಗಲೇನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನೀನು ರೆಡಿಯಾಗಿ ಬಂದರೆ ಪೂಜೆ ಮಾಡೋದು ಅಷ್ಟೇ ನೋಡು. ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ನೋಡಿರೋದು ಇವಾಗ. ಸರಿ ಕಣ್ರಿ, ನಾನು ರೆಡಿಯಾಗಿ ಬರ್ತೀನಿ. ಮಿಕ್ಕಿದ ಕೆಲಸ ಎಲ್ಲ ನೀವು ನೋಡ್ಕೊಳ್ಳಿ. ಎಲ್ಲ ಮಾಡಿ ಒಂದೊಂದೊಂದೊಂದು ಬೇಗ ಬೇಗ. ಏನಪ್ಪ ಬರೀ ಇದು ಮಾತ್ರ ಇಟ್ಟಿದೀಯಾ? ಮಾವಿಂದು ರೆಂಬೆ ಮಾತ್ರ ಇಟ್ಟಿದೀಯಾ? ಬೇವಿಂದು ಸಿಗ್ಲಿಲ್ವಾ ನಿನಗೆ? ಕಿತ್ಕೊಂಡು ಇಡು. ಇಲ್ಲ ಆಯ್ತಲ್ಲ ಮರ, ಕಿತ್ಕೊಂಡು ಇಡು. ಬೇವಿನ ರೆಂಬೆಗಳು ಇಡೋದು ಮರ್ತೋಗಿದ್ದೀನಿ. ಇವಾಗ ಕಿತ್ಕೊಂಡು ಇಡಬೇಕು. ಎಲ್ಲರೂ ಬಂದ್ರಾ? ಬನ್ನಿ ಬನ್ನಿ, ಎಲ್ಲರೂ ನಮ್ಮ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸೋಣ. ಬರ್ರಿ ಬರ್ರಿ, ಎಲ್ಲರೂ ಬರ್ರಿ. ಓಕೆ ವೀಕ್ಷಕರೇ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದ್ಬಿಟ್ಟು ಎಲ್ಲರೂ ಯುಗಾದಿ ಹಬ್ಬ ಆಚರಿಸ್ಕೊಳ್ಳಿ. ಹಾಯ್ ವೀಕ್ಷಕರೇ, ಇವೇ ನೋಡಿ ಯುಗಾದಿ ಹಬ್ಬಕ್ಕೆ ತಂದಿರೋ ಹೊಸ ಬಟ್ಟೆಗಳು. ನೀವೆಲ್ಲ ಯಾವ ತರ ಬಟ್ಟೆಗಳು ತಂದ್ಕೊಂಡಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ವಿತಾ? ಎಲ್ಲರೂ ಉಯ್ಯಾಲೆ ಆಡ್ತಾ ಇದ್ದೀರಾ? ಆಡ್ರಿ. ಉಯ್ಯಾಲೆ ಇದ್ರೇನೆ ನೋಡು ಈ ಹಬ್ಬಕ್ಕೊಂದು ಕಳೆ ಬರೋದು ಅಲ್ವಾ? ಹೌದಜ್ಜಿ, ಉಯ್ಯಾಲೆ ಇದ್ರೇನೆ ನೋಡು ಚೆನ್ನಾಗಿರೋದು ಈ ಹಬ್ಬಕ್ಕೆ. ಅಜ್ಜಿ ಹೋಗಜ್ಜಿ, ನೀನು ತೂಗೋಗು. ಅಜ್ಜಿ ನೀನು ಒಂದ್ಸಲ ಉಯ್ಯಾಲೆ ತೂಗೋಗಜ್ಜಿ. ಉಯ್ಯಾಲೆ ತೂಗೋ ಶಾಸ್ತ್ರ ಮಾಡೋಗು. ನಂಗೇನು ಬೇಡ ಬಿಡಮ್ಮ. ಈ ವಯಸ್ಸಲ್ಲಿ ಉಯ್ಯಾಲೆ ತೂಗಿದ್ರೆ ಯಾರಾದ್ರೂ ನಗ್ತಾರೆ ಅಷ್ಟೇ. ಉಯ್ಯಾಲೆ ಆಡ್ತಾ ಇದ್ದಾರೆ ನೋಡು ಅಂತ ಯಾರಾದ್ರೂ ನಗ್ತಾರೆ ಅಷ್ಟೇನೆ. ಅಯ್ಯೋ ಜನಗಳು ಏನಕ್ಕೆ ನಗ್ತಾರೆ ಅಜ್ಜಿ? ನಿಂಗೆ ಇಷ್ಟ ಆಯ್ತಾ? ತೂಗೋಗು ಅಷ್ಟೇನೆ. ಇಷ್ಟ ಏನು ಐತೆ, ಯಾವಾಗಲೂ ಚಿಕ್ಕವಳಿದ್ದಾಗ ನಾನು ತೂಗ್ತಿದ್ದೆ ನೋಡು ಉಯ್ಯಾಲೆ. ಅಂದರೆ ನಂಗೆ ತುಂಬ ಇಷ್ಟ ಏನು ಐತೆ. ಆದರೆ ಬೇಡ ಬಿಡಮ್ಮ ಈ ವಯಸ್ಸಲ್ಲಿ ಏನಕ್ಕೆ. ಅಜ್ಜಿ ಅವರೆಲ್ಲ ತೂಗ್ಲಿ, ಸುಮ್ಮನಿರು. ನಾನು ಲಾಸ್ಟಲ್ಲಿ ನಿನ್ನನ್ನು ತೂಗ್ತೀನಿ, ಸರಿನಾ? ಸರಿ ಬಿಡಮ್ಮ, ಲಾಸ್ಟಲ್ಲಿ ಒಂದ್ಸಲ ನೋಡೋಣ. ಅಮ್ಮ ನಿಧಾನಕ್ಕೆ ತೂಗಮ್ಮ, ನನಗೆ ಭಯ ಆಗ್ತಾ ಐತೆ. ಬೀಳ್ಸೋದಿಲ್ಲ ಬಿಡು, ನಿಧಾನಕ್ಕೆ ತೂಗ್ತೀನಿ. ಇಷ್ಟು ಸಾಕೇನೋ? ಇಷ್ಟು ನಿಧಾನಕ್ಕೆ ಸಾಕೇನೋ? ಸಾಕು ಬಿಡಮ್ಮ. ಅಪ್ಪ ನನ್ನನ್ನು ಉಯ್ಯಾಲೆ ಆಡ್ಸಪ್ಪ. ನಿಧಾನಕ್ಕೆ ತೂಗ್ಲೋ ಜೋರಾಗೆ ತೂಗ್ಲಮ್ಮ? ಅಪ್ಪ ಜೋರಾಗಿ ತೂಗ್ಸಪ್ಪ, ನಾನೇನು ಹೆದರ್ಕೊಳ್ಳೋದಿಲ್ಲ. ಇಷ್ಟಿರ್ಲೇನಮ್ಮ? ಸಾಕು ಬಿಡಪ್ಪ. ಅಕ್ಕ ಎದ್ದೋಳೆ, ಸಾಕಿನ ನಾನು ತೂಗ್ತೀನಿ. ಅಕ್ಕ ಎದ್ದೋಳೆ, ಪ್ಲೀಸ್ ಎದ್ದೋಳೆ, ನಾನು ತೂಗ್ತೀನಿ. ಅಕ್ಕ ನೀನು ಎದ್ದೋಳೆ, ಸಾಕಿನ ನಾನು ಉಯ್ಯಾಲೆ ಆಡ್ತೀನಿ, ಎದ್ದೋಳೆ. ಸರಿ ಬಾ. ಇಷ್ಟು ಸಾಕೋ? ಜೋರಾಗಿ ತೂಗ್ಲಮ್ಮ?
ಅಪ್ಪ ನಾನು ಬೀಳ್ತೀನಿ ಅಂತ ಭಯ ಆಗ್ತಾ ಐತೆ, ನಿಧಾನಕ್ಕೆ ತೂಗ್ಸಪ್ಪ. ಹ್ಞೂ ಸರಿ ಬಿಡಮ್ಮ. ಅಕ್ಕ ಇದ್ರಲ್ಲಿ ಆಡಬಾರೆ, ನಾನು ಅದ್ರಲ್ಲಿ ಒಂದ್ಸಲ ಆಡ್ತೀನಿ, ಸರಿನಾ? ಸರಿ ಬಾ, ನಾನು ಅದ್ರಲ್ಲಿ ಒಂದ್ಸಲ ಆಡ್ತೀನಿ, ನೀನು ಇದ್ರಲ್ಲಿ ಒಂದ್ಸಲ ಆಡು. ಅದರಲ್ಲಿ ಮೆತ್ತಗೆ ಚೆನ್ನಾಗೈತೆ, ಇದರಲ್ಲಿ ಒತ್ಕೊಳ್ಳುತ್ತಪ್ಪ, ಇದು ಚೆನ್ನಾಗೇ ಇಲ್ಲ, ಅದೇ ಚೆನ್ನಾಗೈತೆ ನನಗಂತೂ. ಇದರಲ್ಲಿ ಒತ್ಕೊಳ್ಳುತ್ತೇನೋ, ಮತ್ತೆ ಏನಾದರೂ ಬೆಡ್ಶೀಟೋ ಏನಾದರೂ ಹಾಕೋಬೇಕಿತ್ತು ಅಷ್ಟೇನೆ. ಆಮೇಲೆ ಹಾಕೊಂಡ್ರೆ ಆಯ್ತು ಬಿಡಪ್ಪ. ಅಜ್ಜಿ ಬಾರಜ್ಜಿ, ನೀನು ಒಂದ್ಸಲ ಆಡು ಬಾರಜ್ಜಿ. ಸಾಕು ಬಿಡಪ್ಪ, ಇಳಿತೀನಿ ನಾನು ಇನ್ನ. ಅಪ್ಪ ಜೋರಾಗಿ ತೂಗ್ಲಾ? ಸರಿ ಕಣಮ್ಮ. ಲತಾ ಬಾ, ನೀನೊಂದ್ಸಲ ಆಡು. ಸರಿ ಕಣ್ರಿ. ಲತಾ ಜೋರಾಗೆ ಆ ಕೊಂಬೆವರೆಗೂ ಹೋಗೋ ಥರ ತೂಗಿಸ್ಲೇನು? ಬೇಡ 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 ಕಣ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.